ರಾಜ್ಯದ 20 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಬಿಜೆಪಿ ಟಿಕೆಟ್ ಪ್ರಕಟಿಸಿದೆ ಅಥವಾ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ಸ್ಪಷ್ಟಪಡಿಸಿದೆ. ತನ್ನ ಪಾಲಿನ 5 ಕ್ಷೇತ್ರಗಳನ್ನು ಬಿಜೆಪಿ ಪೆಂಡಿಂಗ್ ಇಟ್ಟುಕೊಂಡಿದೆ. ಬೆಳಗಾವಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಉತ್ತರ ಕನ್ನಡ, ಅದರ ಜೊತೆಗೆ ರಾಯಚೂರು ಮೀಸಲು ಕ್ಷೇತ್ರ. ಈ ಒಟ್ಟು 5 ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಪೆಂಡಿಂಗ್ ಇಟ್ಟಿದೆ. ಯಾಕಾಗಿ ಪೆಂಡಿಂಗು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕೆ? ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಪ್ರತಿನಿಧಿಸುವಂಥ ಕ್ಷೇತ್ರ, ಬೆಳಗಾವಿ ಮಂಗಳಾ ಅಂಗಡಿ ಪ್ರತಿನಿಧಿಸುವಂಥ ಕ್ಷೇತ್ರ, ರಾಯಚೂರು ರಾಜಾ ಅಮರೇಶ್ವರ್ ನಾಯಕ್, ಚಿಕ್ಕಬಳ್ಳಾಪುರ ಬಚ್ಚೇಗೌಡರು ಪ್ರತಿನಿಧಿಸುವಂಥ ಕ್ಷೇತ್ರ, ಚಿತ್ರದುರ್ಗ ಎ ನಾರಾಯಣಸ್ವಾಮಿ ಪ್ರತಿನಿಧಿಸುವಂಥ ಕ್ಷೇತ್ರ. ಯಾಕಾಗಿ ಪೆಂಡಿಂಗ್ ಇಡಲಾಗಿದೆ? ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, 20 ಕ್ಷೇತ್ರ ಅನೌನ್ಸ್ ಆಗಿ 5 ಪೆಂಡಿಂಗ್ ಇಡಬೇಕು ಅಂತಾದ್ರೆ ಏನೋ ಪರ್ಟಿಕ್ಯುಲರ್ ರೀಸನ್ ಇರುತ್ತೆ. ಏನು ಕಾರಣ? ಯಾಕಾಗಿ? ರಕ್ಷತ್, ಎಲ್ಲೋ ಒಂದ್ ಕಡೆ ಇವತ್ತು ಬಿಜೆಪಿ 2ನೇ ಪಟ್ಟಿ ಅಧಿಕೃತವಾಗಿ ಘೋಷಣೆ ಆಗಿದೆ. 2ನೇ ಪಟ್ಟಿಯಲ್ಲಿ ರಾಜ್ಯಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಬರೋಬ್ಬರಿ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಚುನಾವಣಾ ಹೊಸ್ತಿಲಿನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ 3 ಕ್ಷೇತ್ರಗಳನ್ನ ಬಿಟ್ಕೊಡುವಂತ ಮಾತುಕತೆ ಆಗಿದೆ. ಹೀಗಾಗಿ ಇವತ್ತು ಅಫಿಷಿಯಲ್ ಆಗಿ ಖುದ್ದು ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೋಲಾರ, ಹಾಸನ ಮತ್ತೆ ಮಂಡ್ಯ ಈ 3 ಕ್ಷೇತ್ರಗಳು ಜೆಡಿಎಸ್ನ ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತ ಹೇಳಿದ್ದಾರೆ. ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಹಾಸನದಲ್ಲಿ ನಡೆದಂತ ಸಮಾವೇಶದಲ್ಲಿ. ಆದ್ರೆ ಇದನ್ನ ಹೊರತುಪಡಿಸಿದ್ರೆ ಖುದ್ದು ಬಿಜೆಪಿ ಕೂಡ 5 ಕ್ಷೇತ್ರಗಳಿಗೆ ಇನ್ನೂ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕಾಗಿದೆ. ಈಗಾಗಲೇ ಅಚ್ಚರಿ ಎಂಬಂತೆ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವ್ರನ್ನ ಕಳಿಸಿ, ಇತ್ತ ಉಡುಪಿ ಚಿಕ್ಕಮಗಳೂರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ಮಣೆಯನ್ನ ಹಾಕಿ ಈಡಿಗ ಸಮುದಾಯದ ಮತಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ ಒಂದು ವೇದಿಕೆಯನ್ನ ಖುದ್ದು ಬಿಜೆಪಿ ನಾಯಕರು ತಯಾರು ಮಾಡ್ಕೊಂಡಿದ್ದಾರೆ, ಸಿದ್ಧ ಮಾಡ್ಕೊಂಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಈಗ ಬಾಕಿ ಇರುವಂತಹ 5 ಕ್ಷೇತ್ರಗಳಲ್ಲಿ ಇರುವಂತಹ ಒಂದಷ್ಟು ಗೊಂದಲಗಳು ಏನಿದೆ, ಅದು ಹಾಲಿ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ, ರಾಯಚೂರಿನ ರಾಜಾ ಅಮರೇಶ್ ನಾಯಕ್, ನೇರವಾಗಿ ಇವರಲ್ಲಿ ಇರುವಂತಹ ಒಂದಷ್ಟು ಗೊಂದಲಗಳನ್ನ ಸರಿಪಡಿಸಬೇಕಾಗಿದೆ. ಮುಂದಿನ ಪಟ್ಟಿಯಲ್ಲಿ ಇವ್ರನ್ನ ನಾವು ನಿರೀಕ್ಷೆ ಮಾಡಬಹುದು, ಈ ಹೆಸರುಗಳನ್ನ ನಿರೀಕ್ಷೆ ಮಾಡಬಹುದು. ಇನ್ನು ಬಹು ನಿರೀಕ್ಷೆಯಂತೆ ಡಾಕ್ಟರ್ CN ಮಂಜುನಾಥ್ ಅವ್ರಿಗೆ ಮಣೆಯನ್ನ ಹಾಕಲಾಗಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಖುದ್ದು ಡಾಕ್ಟರ್ CN ಮಂಜುನಾಥ್ ಇದ್ದಾರೆ. ಸರ್, ಕಂಗ್ರಾಚುಲೇಷನ್ ಸರ್. ಮೊದಲನೇದಾಗಿ ನಿಮ್ಗೆ ಇವತ್ತು ಟಿಕೆಟ್ ಅನೌನ್ಸ್ ಆಗಿದೆ, ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ ಸರ್? ಅಲ್ಲ, ಎನಿವೆ ಇವತ್ತು ನಾನು ಬಿಜೆಪಿ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಈಗ ಆಯ್ತು ಅಲ್ಲ ಆಯಿತು, ಇವಾಗ ಇದಕ್ಕೆಲ್ಲ ಸಜ್ಜಾಗಿ ಇದ್ದೇವೆ. ಸೊ ಇದ್ರ ಬಗ್ಗೆ ಸಂತೋಷ ಕೂಡ ಆಗಿದೆ. ಆಲ್ ದಿ ಬೆಸ್ಟ್ ಸರ್. ಇದು ಒಟ್ಟಾರೆ ಡಾಕ್ಟರ್ CN ಮಂಜುನಾಥ್ ಅವರ ರಿಯಾಕ್ಷನ್. ರಕ್ಷತ್, ನೇರವಾಗಿ ಈಗ ಅವ್ರಿಗೆ ಟಿಕೆಟ್ ಘೋಷಣೆ ಆಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.